ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಕೇಸ್ನಲ್ಲಿ ಬಿಜೆಪಿ ಎಂಎಲ್ಸಿ ಚಿಕ್ಕಮಗಳೂರು ಸಿಟಿ ರವಿ ಅವರಿಗೆ ಬೆಗ್ ರಿಲೀಫ್ ಸಿಕ್ಕಿದೆ. ಹೌದು, ನೋಟಿಸ್ ನೀಡದೆ ಬಂಧಿಸಿದ ಕಾರಣ ಸಿಟಿ ರವಿ ಅವರನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಕರ್ನಾಟಕ ಹೈಕೋರ್ಟ್ ನಿನ್ನೆ ಡಿಸೆಂಬರ್ 20ರಂದು ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಇದರ ಬೆನ್ನಲ್ಲೇ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಿದ್ದ ಪೊಲೀಸರು ಮಾರ್ಗ ಮಧ್ಯೆ ಅಂದರೆ ದಾವಣಗೆರೆಯಲ್ಲಿ ಸಿಟಿ ರವಿ ಅವರನ್ನ ಬಿಜೆಪಿ ನಾಯಕರು ಸ್ವಾಗತ ಕೋರಿದ್ದಾರೆ. ಇನ್ನು ಈ ವೇಳೆ ಸಿಟಿ ರವಿ ಅವರು ಸುದ್ದಿಗೋಷ್ಠಿ ನಡೆಸಿದ್ದು ನೇರ ಪ್ರಸಾರ ಇಲ್ಲಿದೆ. ವೇದಮೂರ್ತಿ ಎನ್ಕೆಸ್ಟ್ ವಿ4 ಬೆಂಗಳೂರು. ಯಾವುದೇ ನೋಟಿಸ್ ತೊಂದರೆ ಬಂಧಿಸಿ 4 ಜಿಲ್ಲೆ 50ಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ 11 ಗಂಟೆಗಳಿಗೂ ಹೆಚ್ಚು ಕಾಲ ಅಲುಗಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಮಾಡಿತು. ನಮ್ಮ ಪಾರ್ಟಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಪಕ್ಷದ ಎಲ್ಲ ಮುಖಂಡರು, ಶಾಸಕರು, ಸಂಸತ್ ಸದಸ್ಯರು, ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟದ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬೋದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜಡ್ಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತಾಡೋದು, ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ. ಸತ್ಯಕ್ಕೆ ಜಯ ಸಿಗುತ್ತೆ ಅಂತ. ಸತ್ಯಕ್ಕೆ ಜಯ ಸಿಕ್ಕಿದೆ. ಇದರಿಂದ ಇಕ್ಕೋದಿಲ್ಲ. ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ. ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಈಗೇನು ನಿನ್ನೆ ಪ್ರಯೋಗ ಮಾಡಿದ್ವಿ ಅದನ್ನು 35 ವರ್ಷದಿಂದಲೇ ನಾವು ಅನುಭವಿಸ್ತೀವಿ. ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ. ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ. ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿ ಇದ್ದಾಗ ಅವ್ರ ನೆರವಿಗೆ ಬಂದು ಅವ್ರ ಋಣ ತೀರಿಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ಇನ್ನು ಉಳಿದ ವಿಷಯವನ್ನ ನಿಧಾನಕ್ಕೆ ಮಾತಾಡ್ತೀನಿ. ಎಲ್ರಿಗೂ ಧನ್ಯವಾದ. ಪ್ರಶ್ನೆ ಕೇಳಬೇಕು. ಒಟ್ಟಿಗೆ ಇದ್ದೀನಿ. ಸೊ ಹಾಗಾಗಿ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ನಾನು ಹತ್ರದಿಂದ ನೋಡಿದ್ದೀನಿ. ಅವರ ಪದ ಬಳಸಿದ್ದಾರೆ ಅಂತಂದ್ರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದಿರ್ತಿರ್ಲಿಲ್ಲ. ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸ್ದಲ್ಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮನೆಗೆ ಬರ್ತಿರ್ಲಿಲ್ಲ. ಸೊ ಅವ್ರು ಒಂದು ಒಳ್ಳೆ ಸಂಸ್ಕಾರದಿಂದ RSS ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಅವ್ರ ಬಾಯಲ್ಲಿ ಇಂಥ ಶಬ್ದ ಬಂದಿರೋ ನಮಗೆ ನಂಬಕ್ಕಾಗಲ್ಲ. ಹೆಂಗೆ ಬಿಂಬಿಸ್ತಾರೆ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ. ಯಾಕಂದರೆ ಸರ್ಕಾರ ಅವ್ರು ಇರೋದ್ರಿಂದ. ಸೊ ಅವ್ರು FIR ಹಾಕಿದ ಮೇಲೆ ನಮಗೇನು ಬೇಜಾರಿಲ್ಲ. FIR ಹಾಕಿದ ಮೇಲೆ ಕಸ್ಟಡಿ ಕೊಡಲೇಬೇಕು. ಕಸ್ಟಡಿ ಕೊಟ್ಮೇಲೆ ಸ್ಟೇಷನಲ್ಲಿ ಇರಬೇಕಿತ್ತು. ಅವ್ರು ಇಡೀ ರಾತ್ರಿ ತಿರುಗಿಸೋ ಅಂತ ಏನು ಅವಶ್ಯಕತೆ ಇತ್ತು? ಸೊ ನಮಗೂ ಆತಂಕ ಆಗೇ ಆಗುತ್ತೆ. ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದೂರಲ್ಲಿ ನಾನು ರಾತ್ರಿ 2 ಗಂಟೆಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವುದೋ ಡ್ಯಾಮ್ ಪಕ್ಕ ಹೋಗಿ ನಿಂತಿತ್ತು ವೆಹಿಕಲ್ಲು, ಇನ್ಯಾವುದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು. ನಮಗೂ ಆತಂಕ ಆಗೇ ಆಗುತ್ತೆ ಅಲ್ವಾ? ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗೆ ಬೇಕಾದರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳನ್ನು ಹೆಂಗೆ ಸರ್ಕಾರ ನೋಡ್ಕೊಳ್ಳುತ್ತೆ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ. ಇದಕ್ಕೆ ಹೆಂಗೆ ಪ್ರತಿಕ್ರಿಯೆ ಕೊಡಬೇಕಂತ ನಮಗೆ ಗೊತ್ತಾಗ್ತಿಲ್ಲ.